ಬರ್ತಕ್ಕಂಥವ್ರು ಚವ್ಹಾಣ್ ತಾಂಡ ಅಂತಕ್ಕಂಥ ಒಂದು ತಾಂಡದಲ್ಲಿ ಹೆಣ್ಮಗಳು ಇವತ್ತು ಕಮಲಾಪುರದ ಬಂದು ಕೆಲಸ ಮಾಡಿ ಹೊಳ್ಳಿ ರಿಟರ್ನ್ ಅವ್ರ ಊರಿಗೆ ತಾಂಡಕ್ಕೆ ಹೋಗೋ ಸಮಯದಲ್ಲಿ ಅಲ್ಲೊಬ್ಬ ಆರ್ಡಿಗೆ ರೌಡಿ ಸಿಟ್ಟಿರಿದಂಥವು ಆ ಹೆಣ್ಮಗಳಿಗೆ ನಂಬರ್ ತೊಗೊಂಡು ಆಕೆಗೆಲ್ಲ ಅಡ್ಡತಿಡ್ಡ ಮಾತಾಡಿ ನಮ್ಮ ರೆಕಾರ್ಡಿಂಗ್ನೂ ಕೂಡ ಇದೆ. ಹೆಣ್ಮಗಳು 3 ದಿನದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕುಂತರೂ ಕೂಡ ಎಫ್.ಐ.ಆರ್ ಮಾಡ್ಕೋತಾರೆ. ಮತ್ತು ಉಲ್ಟಾ ಇವತ್ತು ಅಕ್ಕಿಗೆ ಅಲ್ಲಿ ಕರೆಸ್ಕೊಂಡು ಅಂಜಸ್ ಕೇಸಿಂದ ಅಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ನೀನಾರ ಹೆಚ್ಚಿಗೆ ಮಾತಾಡಿದಂದ್ರೆ ನಿನಗೂ ಹೆಸರು ಹಾಕ್ತೀನಿ ಅದ್ರಾಗ ಅವಳ ನಿನಗೂ ಜೈಲಿಗೆ ಕಳಿಸ್ತೀನಿ ಅಂತಕ್ಕಂಥ ಹಾಕೊಂಡು ಬೆದರಿಕೆ ಹಾಕಿ ಹಂಗೆ ಕೈ ವೀಡಿಯೋ ಮಾಡಿಸ್ಕೊಂಡಾರ. ಇಲ್ಲ ಅವ ಏನೂ ಅಂದಿಲ್ಲ ನನಗಂತ ಆ ರೀತಿ 3 ದಿನ ತಿರುಗಾಡಿದ ಮೇಲೆ ಈ ವಿಷಯ ಇವತ್ತು ಈ ರೀತಿ ಮಾಡಿದ್ದಾರೆ. ಪೊಲೀಸರಂತೆ ಯಾವುದೇ ಕೂಡ ಸ್ಟೇಷನ್ದಲ್ಲಿ ಯಾವುದಾದ್ರು ಪೂರ ಈ ರೌಡ್ ಮಾಡಿದಂಥ ರೌಡಿ ಸೀಟರ್ ಆಲ್ರೆಡಿ ಕಮಲಾಪುರ SP-ಗೂ ಮಾತಾಡಿದ್ದೀನಿ, PSIಗೆ ಮಾತಾಡಿದ್ದೀನಿ, ಎಲ್ಲರಿಗೂ ಮಾತಾಡಿದ್ರು ಕೂಡ ಇವತ್ತಿನ ತನಕ ಕೂಡ ಎಫ್.ಐ.ಆರ್ ಮಾಡಿಲ್ಲ. 3 ದಿವಸಕ್ಕೆ ಹೆಣ್ಮಗಳು ದಿನ ಸ್ಟೇಷನ್ಗೆ ಹೋಗಿ ಬರ್ತಾಯಿದ್ದ. ಭಾಜಪ್ತ ರಿಕಾರ್ಡಿಂಗ್ ಹಾಕಿ ಆ ಹೆಣ್ಮಗಳ ಜೊತೆ ಮಾತಾಡಿ ರಿಕಾರ್ಡಿಂಗ್ ಕೂಡ ನನ್ನ ಕಡೆಗಿದೆ. ಪ್ರದೀಪ್ ಅಂತೇಳಿ ರೌಡಿ ಸೀಟರ್ ಆಲ್ರೆಡಿ ಅವ್ನು ಹಿಂದೆ ಇದರಾಗಿದ್ದ ಕೂಡ ತಡಿಪಾರು ಕೂಡ ಮಾಡಿದ್ರು. ಅವನಿಗೆ SP-ಗೂ ಮಾತಾಡಿದ್ದೀನಿ, ಎಲ್ಲ ವಿಷಯ ಪೂರ ಹೇಳಿದ್ದೀನಿ. ನಾನು ಮಾತಾಡ್ತೀನಿ ಅಂತ ಕೂಡ 3 ದಿನ ಆದರೂ ಕೂಡ ಇನ್ನೊಂದು ತನಕ ಎಫ್.ಐ.ಆರ್ ಮಾಡಿಲ್ಲ, ರೆಸ್ಪಾನ್ಸು ಮಾಡ್ತಾಯಿಲ್ಲ. ಅದಕ್ಕಾಗಿ ಈಗ ಆಲ್ರೆಡಿ SP ಮಾತಾಡಿದ್ದೀನಿ. ಇವತ್ತೇನು ಚವ್ಹಾಣ್ ತಾಂಡ ಈಗಲೇ SP ಕೂಡ ಮಾತಾಡಿನಿ. ಇವತ್ತು ಏನಾರ ಸಂಜೆ ತನಕ ಎಫ್.ಐ.ಆರ್ ಆಗಲಿಲ್ಲ ಅಂದ್ರೆ ನಾಳೆ ಒಂದು 1000 ಸಂಖ್ಯೆಯಲ್ಲಿ ಕೂತಾನೆ ಹೆಚ್ಚಿಗೆ ಪೊಲೀಸ್ ಸ್ಟೇಷನ್ ನಾವು ಧರಣಿ ಮಾಡ್ತೀವಿ ಅಂತ ಕೂಡ ಈಗಾಗಲೇ ಕೂಡ ಹೇಳಿದ್ದೀವಿ. ಮೆತ್ತು ಹೊಡೆದು ಇವತ್ತು ಅವನು ಹಾಸ್ಪಿಟಲ್ನ ಅಡ್ಮಿಟ್ ಅದ. MLC ಮಾಡ್ಕೊಂಡ್ರೆ ಎಫ್.ಐ.ಆರ್ ಮಾಡ್ತಾಯಿಲ್ಲ ಇನ್ನೂ ಸ್ಟೇಷನ್ದಾಗ. ಇವಾಗ ಹುಡುಗ ಹಾಸ್ಪಿಟ್ಲಲ್ಲಿ ಅಂದ್ರೆ ಇವತ್ತಿಗೂ ಹಾಸ್ಪಿಟ್ಲಲ್ಲಿ ಅದ. ಇನ್ನು ನಮ್ಮ ಕಲಬುರಗಿಯಿಂದ ಒಂದು ಐತಿಹಾಸಿಕ ವಂದೇ ಭಾರತ್ ಟ್ರೈನ್ ಮೋದಿಜಿಯವರು ವರ್ಚುವಲ್ ಫ್ಲ್ಯಾಗ್ ಆಫ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 9:05 ಕಲಬುರಗಿ ಸ್ಟೇಷನಿಂದ. ಅದಕ್ಕೆ ನಿಮ್ಮ ಮುಖಾಂತರ ನಮ್ಮ ಮನವಿ ಎಲ್ಲರಿಗೆ, ಇಡೀ ಗುಲ್ಬರ್ಗ ಕಲಬುರಗಿ ಜಿಲ್ಲೆಯ ಪ್ರತಿ ಹಳ್ಳಿಯವರಿಗೂ ಎಲ್ಲರಿಗೂ ಒಂದು ವಿನಂತಿ ಇದೆ. ನಾಳೆ ಬೆಳಿಗ್ಗೆ 8 ಗಂಟೆ ಒಳಗಡೆ ಕಲಬುರಗಿ ಸ್ಟೇಷನ್ಗೆ ಬಂದು ಇಂಥ ಒಂದು ಐತಿಹಾಸಿಕ ಕೆಲಸ ಆಗಿದೆ. ಫ್ಲ್ಯಾಗ್ ಆಫ್ ಮಾಡಲಿಕ್ಕೆ ತಾವೆಲ್ಲರೂ, ತಾವು ಪತ್ರಕರ್ತದವರು ಮತ್ತೆಲ್ಲರೂ ಸ್ಟೇಷನ್ಗೆ ಬಂದು ಒಂದು ವರ್ಚುವಲ್ ಮೋದಿಜಿಯವರ ಆನ್ಲೈನ್ ಉದ್ಘಾಟನೆ ಆಗ್ತಾಯಿದೆ, ಚಾಲನೆ ಕೊಡ್ತಾಯಿದ್ದಾರೆ, ಬರಬೇಕಂತೇಳಿ ವಿನಂತಿ ಮಾಡ್ತಾಯಿದ್ದೀವಿ. ಮತ್ತು ಗತಿಶಕ್ತಿ ಕಾರ್ಗೋ ಟರ್ಮಿನಲ್ಸ್ನು ಇಲ್ಲಿ ನಮ್ಮ ನಂದೂರ್ ಹತ್ರ ಅದನ್ನು ಉದ್ಘಾಟನೆ ಆಗ್ತಾಯಿದೆ. ಇದನ್ನು ಈಗಾಗಲೇ ಭಾಳ ಜನ ಕಲಬುರಗಿಯಲ್ಲಿ ಎಲ್ಲ ಸಂಘಟನೆದವರು, ಎಲ್ಲ ವರ್ಗದವರು, ಅಕ್ರಾಸ್ ದ ಪಾರ್ಟಿ ಲೈನ್ ಭಾಳ ಖುಷಿಯಲ್ಲಿದ್ದಾರೆ. ಇದು ಒಂದು ಒಳ್ಳೆಯ ಸಂದೇಶ ಹೋಗಬೇಕು. ಮತ್ತು 3-4 ಇನ್ನೂ ಕೆಲಸ ಆಗೋವಿವೆ. ಅದಕ್ಕೆ ನಿಮ್ಮ ಮುಖಾಂತರ ಕಳಕಳಿಯಿಂದ ನಾವು ವಿನಂತಿ ಮಾಡ್ಕೋತೀವಿ. 5ರಿಂದ 10,000 ಜನರು ಬರೋ ನಿರೀಕ್ಷೆ ಇದೆ. ಈಗಾಗಲೇ ಎಲ್ಲ ತಯಾರಿ ನಡೆದಿದೆ. ರೈಲ್ವೆ ಸ್ಟೇಷನ್ ಮುಂದೆ ದೊಡ್ಡ ಟೆಂಟ್ ಹೊಡೆದೆ, ಅಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಕೂಡ ಬಂದು ಹೇಳಲಿಕ್ಕೆ ಅದು ವ್ಯವಸ್ಥೆ ಆಗ್ತಾಯಿದೆ. ಒಂದು ಅರ್ಧ ಗಂಟೆ ಟೈಮ್ ಇರ್ತದೆ, ಎಲ್ಲ ಸೂಚನೆ ಬರ್ತದೆ. ಅದಕ್ಕೆ ನಿಮ್ಮ ಮುಖಾಂತರ ವಿನಂತಿ ಮಾಡ್ತೀವಿ, ಆದಷ್ಟು ಜನ ಜಾಸ್ತಿ ಬರಬೇಕು. ಬೆಳಿಗ್ಗೆ ವಾಕಿಂಗ್ ಮುಗಿಸಿ ಸೀದಾ ರೈಲ್ವೆ ಸ್ಟೇಷನ್ ಬರಬೇಕು. ಕೇವಲ 1 ಗಂಟೆ ನಮಗೆ ಟೈಮ್ ಕೊಡಬೇಕು. ಟೈಮ್ ಕೊಟ್ಟು ಈ ರೈಲ್ ಹೋಗೋದನ್ನು ನೋಡಿ ನಾವು ಮತ್ತೊಮ್ಮೆ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಿ ಭಾಳ ಒಳ್ಳೆಯ ಕೆಲಸದ ಹೇಳಬೇಕಂತೇಳಿ ವಿನಂತಿ ಮಾಡಿ ಮುಂದಿನ ವಿಷಯಗಳನ್ನು ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಹದಿನೆಂಟನೇ ತಾರೀಕಿನ ದಿವಸ ಕಲಬುರಗಿ ನಗರ, ಗ್ರಾಮಾಂತರ ಜಿಲ್ಲೆ, ಬೀದರ್ ಜಿಲ್ಲೆ 2 ಕ್ಲಸ್ಟರ್ಗಳ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಅವತ್ತು
ಅವರು ಮಾತನಾಡಲಿದ್ದಾರೆ. ಆ ಕಾರ್ಯಕ್ರಮ ನಮ್ಮ ಕಲಬುರಗಿ ನಗರದಲ್ಲಿ ನಾವು ಆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸಮಯದ ಬಗ್ಗೆ ಇನ್ನು ಎಲ್ಲ ವಿಷಯಗಳ ಬಗ್ಗೆ ಮತ್ತೊಂದು ದಿವಸ ಪತ್ರಿಕಾಗೋಷ್ಠಿ ನಡೆಸಿ ನಮ್ಮೆಲ್ಲ ನಾಯಕರು ಕೂಡ ಆ ಬಗ್ಗೆ ತಮ್ಮ ಗಮನಕ್ಕೆ ತರ್ತಾರೆ. ಈ ಪತ್ರಿಕಾಗೋಷ್ಠಿ ಉದ್ದೇಶ ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕಲಬುರಗಿ ನಗರದಲ್ಲಿ ಮತ್ತೊಂದು ಪತ್ರಿಕೆ ಸ್ಥಳ ಮತ್ತು ಸಮಯ ದಿನಾಂಕ ಹೇಳಿದ್ದೀವಿ. ಸ್ಥಳ ಮತ್ತು ಸಮಯ ನಾವೆಲ್ಲ ಮುಖಂಡರು ಸೇರಿ ನಾಳೆ ನಮ್ಮ ವಿಭಾಗೀಯ ಪ್ರಭಾರಿಗಳಂಥ ರಾಜೀವ್ ಕೊಡ್ಚಿಯವರು ಕೂಡ ಆಗಮಿಸಿದ್ದಾರೆ. ನಮ್ಮ ನಗರಾಧ್ಯಕ್ಷ ಚಂದ್ರು ಪಾಟೀಲ್ ಅವರು, ವಿಭಾಗೀಯ ಪ್ರಭಾರಿ ರಾಜಕುಮಾರ್ ಪಾಟೀಲ್ ಅವರು, ಮಾಲಿಕೆ ಗುಪ್ತಿ ಅವರು, MP ಅವರು ಎಲ್ಲರೂ ಸೇರಿಕೊಂಡು ಚರ್ಚೆ ಮಾಡೋದ್ರ ಮುಖಾಂತರ ಆ ವಿಷಯ ಮತ್ತೊಮ್ಮೆ ತಮ್ಮ ಗಮನಕ್ಕೆ ನಾವು ತಿಳಿಸಲಾಗುವುದು. ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಇವತ್ತು ಹದಗೆಟ್ಟು ಹೋಗಿದೆ. ನಾವಿಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಶರಣರ ನಾಡು, ಸಾಕಷ್ಟು ಸೂಫಿ ಸಂತರು ನಡೆದಾಡಿದಂಥ ಸ್ಥಳ. ಆದರೆ ಈಗ ಈ ಸರ್ಕಾರ ಬಂದ ನಂತರ ಕಲಬುರಗಿ ಜಿಲ್ಲೆಯಲ್ಲಿ ತಾವು ಕೂಡ ನೋಡಿದಿರಿ, ನಿರಂತರವಾಗಿ ಅಮಾಯಕರ ಮೇಲೆ ಹಲ್ಲೆ, ಕೊಲೆ ನಿರಂತರವಾಗಿ ನಡೀತಾ ಇದೆ. ಇದಕ್ಕೆ ಉದಾಹರಣೆ ಅಂತಂದರೆ ಸುಮಾರು 2 ತಿಂಗಳ ಅವಧಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು 13 ಜನರೇ ಇವತ್ತು ಕೊಲೆಯಾಗಿದೆ. ಹಾಡಾಗಲಿ 13 ಜನರ ಕೊಲೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿದೆ ಕೇವಲ 2 ತಿಂಗಳ ಅಂತರದಲ್ಲಿ. ಇವತ್ತು ನಾವು ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಮತ್ತು ಇಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನಾವು ಕೇಳಿಬಯಸ್ತಾ ಇದ್ದೀವಿ. ನಾವೇನು ಭಾರತ ದೇಶದಲ್ಲಿದ್ದೀವೋ ಅಥವಾ ನಾವು ಅಫ್ಘಾನಿಸ್ತಾನ ಅಥವಾ ಪಾಕಿಸ್ತಾನದಲ್ಲಿ ವಾಸ ಮಾಡ್ತೀವಿ ಅಂತ ಅನ್ನೋ ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ. ಇವತ್ತು ನಿರಂತರವಾಗಿ ಮೊನ್ನೆ ನಡೆದಂಥ 1-2 ದಿನಗಳಂತಲ್ಲಿ 2 ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಕೊಲೆ ನಮ್ಮ ಜಿಲ್ಲೆಯಲ್ಲಿ ನಡೀತು. ಒಂದು ಆಳಂದ ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷನಾದಂಥ ಮಾತಪ್ಪ ಆದವರಿಗೆ ಕೊಲೆ ಆಯಿತು. ಆ ವ್ಯಕ್ತಿಯ ಶವ ಸಂಸ್ಕಾರ ಕೂಡ ಆಗಿರಲಿಲ್ಲ. ಅವತ್ತು ರಾತ್ರಿನೇ ಅಫಜಲ್ಪುರಿನಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಕಾರ್ಯಕರ್ತ ಗಿರೀಶ್ ಚಕ್ರ ಅವರ ಕೊಲೆ ಆಯಿತು. ಇವತ್ತು ಇಡೀ ಜಿಲ್ಲಾಡಳಿತ ಇವತ್ತು ಕಾಂಗ್ರೆಸ್ ಪಕ್ಷದ ಕೈಗೊಂಬೆಯಾಗಿ ಇವತ್ತು ಕೆಲಸ ಮಾಡ್ತಾಯಿದೆ ಕಲಬುರಗಿ. ನಾವು ನೇರವಾಗಿ ಇವತ್ತು ಅಪರಾಧ ಮಾಡಬೇಕಾಗ್ತದೆ. ಯಾವುದೇ ವಿಷಯಗಳು ಇವತ್ತು ನಾವು ಸರ್ಕಾರಿ ಅಧಿಕಾರಿಗಳ, ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅದರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ತೋರಿಸ್ತೇವೆ ಅಂತ ಇವತ್ತು ನಮ್ಮ ಗಮನಕ್ಕೆ ಕೂಡ ಬಂದಿದೆ. ಇವತ್ತು ನಮ್ಮ ಶಾಸಕರು, ನಮ್ಮ ವಿಧಾನಸಭೆ ಸದಸ್ಯರು, ನಮ್ಮ ವಿಧಾನ ಪರಿಷತ್ ಸದಸ್ಯರು, ಇವತ್ತು ನಮ್ಮ ಲೋಕಸಭೆ ಸದಸ್ಯರು ಸಾಕಷ್ಟು ಬಾರಿ ಈ ವಿಷಯಗಳು ಅವ್ರ ಸರ್ಕಾರಕ್ಕೆ ಗಮನಕ್ಕೆ ತಂದರು, ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅವರಿಂದ ಯಾವುದೇ ಅಂತ ಸ್ಪಂದನೆ ಮಾಡಿದಂಥ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸ ಇಲ್ಲಿವರೆಗೆ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾ ಇಲ್ಲ. ಇವತ್ತು ಯಾವ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ವ್ಯಕ್ತಿಗೆ ಸಮರ್ಥನೆ ಮಾಡಿಕೊಳ್ಳುವಂಥ ಕಾಂಗ್ರೆಸ್ ಪಕ್ಷದವರು ಒಬ್ಬ ದೇಶಭಕ್ತ, ಅಪ್ರತಿಮ ದೇಶಭಕ್ತ ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮ ಜಿಲ್ಲೆಗೆ ಬರ್ತಾರಂತಂದರೆ ಅವರಿಗೆ ನಿರ್ಬಂಧಿಸುವಂಥ ಒಂದು ದುಸ್ಸಾಹಸ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು, ಕಾಂಗ್ರೆಸ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಇಲ್ಲಿರುವಂಥ ಶಾಸಕರು ಸೇರಿಕೊಂಡು ಸರ್ಕಾರದ ಎಲ್ಲ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳೋದ್ರ ಮುಖಾಂತರ ಇವತ್ತು ಕಲಬುರಗಿ ಜಿಲ್ಲೆಗೆ ಅವರಿಗೆ ನಿರ್ಬಂಧನ ಹೇರೋದ್ರ ಮುಖಾಂತರ ಇವರು ತಮ್ಮ ತುಷ್ಟೀಕರಣದ ರಾಜನೀತಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ತೋರಿಸಿದ್ದಾರೆ. ಮತ್ತು ಇನ್ನೊಂದು ವಿಷಯ, ಈಗ ಹೊಸದಾಗಿ ಪ್ರಾರಂಭ ಆಗಿದೆ ಸುಮಾರು ದಿನಗಳಿಂದ. ಇವೆಲ್ಲವೂ ಹೊರತುಪಡಿಸಿ ಹೊಸ ಒಂದು ಅಭ್ಯಾಸ ಇವತ್ತು, ಹೊಸ ಒಂದು ಸಂಸ್ಕೃತಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಹುಟ್ಟಾಕಿದ್ದಾರೆ. ಅದು ಏನಂತಂದರೆ ಇವತ್ತು ಯಾವ ತಾಲೂಕಿನಲ್ಲಿ ಯಾರು ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರಿದ್ದಾರೆ, ಪ್ರಮುಖ ಕಾರ್ಯಕರ್ತರಿದ್ದಾರೆ, ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡೋಂಥವ್ರು, ಅವರ ಮೇಲೆ ಇಲ್ಲ ಸಲ್ಲದ ರೌಡಿ ಶೀಟ್ ಓಪನ್ ಮಾಡೋದು, ಅವರಿಗೆ ಗಡಿಪಾರು ಮಾಡುವಂಥ ಹೊಸ ಪದ್ಧತಿ ಇವತ್ತು ಕಾಂಗ್ರೆಸ್ ಪಕ್ಷದವರು ಪ್ರಾರಂಭ ಮಾಡಿದ್ದಾರೆ. ಚಿತ್ತಾಪುರ ಮುಗಿತೀವಿ, ಚಿತ್ತಾಪುರನಾಗ ಏನೇನು ಮಾಡಬೇಕು ಮಾಡಿದ್ರು. ಅದರ ನಂತರ ಇವತ್ತು ಆಳಂದಕ್ಕೆ ಮಹೇಶ್ ಗೌಳಿ ಅಂತಲೇ ಇವತ್ತು ಸಾಕಷ್ಟು ಬಾರಿ ಹಿಂದೂ ಪರ ಹೋರಾಟಗಳಲ್ಲಿ, ಹಿಂದೂ ಪರ ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಹಿಂದೂ ಪರ ಹೋರಾಟಗಳಲ್ಲಿ ಕೆಲವೊಂದು ಕೇಸುಗಳು ಅವ್ರ ಮೇಲಿದ್ವು.
ಅವೆಲ್ಲವೂ ಕೂಡ ನ್ಯಾಯಾಲಯದ ಇತ್ಯರ್ಥಗೊಂಡು ಅವನು ಎಲ್ಲ ಆರೋಪ ಮುಕ್ತನಾದರೂ ಕೂಡ ಮೊನ್ನೆ ಯಾವುದೇ ಒಂದು ಕಾರಣ ಇಲ್ಲದೆ ಅವನ ಮೇಲೆ ರೌಡಿ ಶೀಟ್ ಹಾಕೋಬೇಕಂದ್ರೆ ಕೋಲಾರ ಜಿಲ್ಲೆಗೆ ಇವತ್ತು ಗಡೀಪಾರು ಮಾಡುವಂಥ ಕ್ರಮ ಇವತ್ತು ಜಿಲ್ಲಾಡಳಿತ ಮಾಡಿದೆ. ಅದರ ಹಿಂದೆ ಇಡೀ ನಮ್ಮ ಈ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾಂಗ್ರೆಸ್ ಪಕ್ಷದ ನಾಯಕರು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇರವಾಗಿ ಇದರಲ್ಲಿ ಅವರ ಹಸ್ತಕ್ಷೇಪದ ಮಾತು ಕೂಡ ಆ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಮತ್ತು BJP ಕಾರ್ಯಕರ್ತರ ಮೇಲೆ, ಅಮಾಯಕರ ಮೇಲೆ ರೌಡಿಗಳ ಅಟ್ಟಹಾಸ, ಪುಂಡರ ಅಟ್ಟಹಾಸ ಮಿತಿ ಮೀರಿ ಹೋಗಿದೆ. ಕಾನೂನು ವ್ಯವಸ್ಥೆ ಪೂರ ಸಂಪೂರ್ಣವಾಗಿ ಹದಗೆಟ್ಟಿದೆ. ಒಂದು ವೇಳೆ ಇಲ್ಲಿರುವಂಥ ಪೊಲೀಸ್ ಸಿಬ್ಬಂದಿ ವರ್ಗ ಆಗಿರ್ಬೋದು, ನಮ್ಮ ಜಿಲ್ಲಾಡಳಿತ ವರ್ಗ ಆಗಿರ್ಬೋದು, ಇಲ್ಲಿರುವಂಥ ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಇದರ ಬಗ್ಗೆ ತೀವ್ರವಾಗಿ ಗಮನ ಹರಿಸಿ ಇದರ ಬಗ್ಗೆ ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಇವತ್ತು ಜನರೇ ಇವತ್ತು ಅವ್ರಿಗೆ ತಕ್ಕ ಪಾಠವನ್ನು ಕೆಲಸ ಮಾಡ್ತಾರೆ. ಅದರ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷವು ಕೂಡ ಇವತ್ತು ವಿರೋಧ ಪಕ್ಷ, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಭಾರತೀಯ ಜನತಾ ಪಕ್ಷ ಅದರ ಬಗ್ಗೆ ನಿರಂತರವಾಗಿ ಪ್ರತಿಭಟನೆಗಳು, ಹೋರಾಟಗಳು, ಇವತ್ತು ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ ಕೂಡ ಮಾಡುವಂಥ ಕೆಲಸಕ್ಕೆ ನಾವು ಇಳಿಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಎಚ್ಚರಿಕೆಯನ್ನು ನೀಡುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.